ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ಧರ್ಮಸ್ಥಳದ ಆದಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 20 ವರ್ಷಗಳಿಂದ ಆದಂತಹ ಅಸಹಜ ಸಾವುಗಳ ಪಟ್ಟಿ ಇದೀಗ SITಯ ಲಿಸ್ಟ್ನಲ್ಲಿದೆ. ಮತ್ತು ಅದು ಯಾಕಾಯಿತು, ಅದರ ಹಿನ್ನೆಲೆ ಏನು, ಅದರ UDR ರಿಪೋರ್ಟ್ನಲ್ಲಿ ಏನಿದೆ, ಸತ್ಯ ಇದೆಯಾ, ಸುಳ್ಳಿದೆಯಾ, ಅದರ ಹಿಂದೆ ಯಾರಾದರೂ ಕೈವಾಡ ಇದೆಯಾ, ಎಲ್ಲವನ್ನೂ ಕೂಡ ತನಿಖೆ ಮಾಡುವಂಥ ಆದೇಶವನ್ನು ಹೊತ್ಕೊಂಡು ಬಂದಿರುವಂಥ SIT ತಂಡಕ್ಕೆ ಇದೀಗ ವಿಚಿತ್ರವಾದ ಒಂದು ಘಟನೆ, ವಿಚಿತ್ರವಾದ ಪ್ರಕರಣ ಕೂಡ ಒಂದು ಕಂಡು ಬಂದಿದೆ. ಹಾಗಾದರೆ ಇಲ್ಲಿ ತನಕ ವಸತಿ ಗೃಹದಲ್ಲಿ ಆತ್ಮಹತ್ಯೆ ಮಾಡ್ಕೋತಿದ್ರು, ವಸತಿ ಗೃಹದಲ್ಲಿ ಕೆಲವೊಂದು ಕೇಸ್ ಆಗ್ತಿತ್ತು, ಅಲ್ಲಿ UDR ರಿಪೋರ್ಟ್ ಕೂಡ ಆಗ್ತಿತ್ತು. ಆದರೆ ಇದೀಗ ಮತ್ತೊಂದು ಕೇಸ್ ವಿಚಿತ್ರವಾಗಿದೆ. ಅದು ಧರ್ಮಸ್ಥಳ ದೇವಸ್ಥಾನದ ದಾಸ್ತಾನು ಕೊಠಡಿಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಅದು ಈಗ SITಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಮತ್ತು ಅದರ ಬೆನ್ನ ಹಿಂದೆ ಬಿದ್ದಂಥ SIT ಕೂಡ ತೀವ್ರವಾದ ತನಿಖೆಯನ್ನು ಮಾಡ್ತಾ ಇದೆ. ಹಾಗಾದ್ರೆ ವಸತಿ ಗೃಹ ಬಿಟ್ಟು ದಾಸ್ತಾನು ಕೊಠಡಿಯಲ್ಲಿ ಅಂತಹ ದೊಡ್ಡ ಅನಾಹುತವೇನು, UDR ರಿಪೋರ್ಟ್ನಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ, ಅದರ ಹಿಂದೆ ಬಿದ್ದಂಥ SIT ತಂಡಕ್ಕೆ ಸಿಕ್ಕಂತ ಮಾಹಿತಿ ಏನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಅಂತ ಕೂಡ ನಾನು ಈಗಾಗಲೇ ಹೇಳ್ತಾ ಇದ್ದೆ. ನಮ್ಮ ಕಣ್ಮುಂದೆ ಬರುವಂಥ ಇಬ್ಬರು ವ್ಯಕ್ತಿಗಳು, ಅದು ಯಾರೆಂದರೆ ಒಂದು ಚಿನ್ನಯ್ಯ, ಮತ್ತೊಂದು ಸುಜಾತ ಭಟ್ ಅವರು. ಚಿನ್ನಯ್ಯ ಇದೀಗ ಜೈಲ್ ಸೇರ್ಕೊಂಡಿದ್ದಾನೆ. ಮತ್ತೊಂದು ಕಡೆ ಸುಜಾತ ಭಟ್ ಅವರು ಕತೆಗಳ ಮೇಲೆ ಕತೆಯನ್ನ ಕಟ್ಕೊಂಡು ಇದೀಗ ಆರಾಮಾಗಿ ಮೀಡಿಯಾದ ಮುಂದೆ ಬೈಟನ್ನು ಕೊಡ್ತಾ ಇದ್ದಾರೆ. ಇದರೆಲ್ಲದರ ಮಧ್ಯೆ 20 ವರ್ಷಗಳಿಂದ ಅಂದರೆ 2005ರಿಂದ 2025 ತನಕ ಧರ್ಮಸ್ಥಳ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಂತಹ ಅಸಹಜ ಸಾವುಗಳ ಪ್ರಕರಣವನ್ನ ತನಿಖೆ ಮಾಡುವಂತೆ ಒಂದು ಆದೇಶವನ್ನು ಕೊಡಲಾಯಿತು SIT ತಂಡಕ್ಕೆ. ಮತ್ತು ವುಮೆನ್ಸ್ ಕಮಿಷನ್ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿತು. ಅದರ ಹಿಂದೆ ಬಿದ್ದಂತ SIT ತಂಡ ಇದೀಗ ಒಂದ್ ಕಡೆ ಸಮಾಧಿ ಹಾಕುವಂತ ಕೆಲಸ, ಒಂದ್ ಕಡೆ ಅದರ ಹಿಂದಿನ ಷಡ್ಯಂತ್ರ, ಮತ್ತೊಂದು ಕಡೆ ಸುಜಾತ ಭಟ್, ಮತ್ತೊಂದು ಕಡೆ ಚಿನ್ನಯ್ಯ, ಇದರ ಹಿಂದೆ ತಲೆಬುರುಡೆ ಕೇಸ್ ಎಲ್ಲವೂ ಕೂಡ ಎನ್ಕ್ವೈರಿ ಮಾಡ್ತಾ ಇರುವಾಗ ಈಗಾಗಲೇ 100 ಜನಕ್ಕೆ ನೋಟಿಸ್ ಕೂಡ ಕೊಟ್ಟಾಗಿದೆ. ಇದರ ಹಿಂದೆ ಮತ್ತೊಂದು ಅಂದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಂತ ಅಸಹಜ ಸಾವುಗಳ ಪ್ರಕರಣ, ಅವು ಪೊಲೀಸ್ ಠಾಣೆಯಲ್ಲಿ ಯಾವ ತರಹದಲ್ಲಿ UDR ಆಗಿದೆ ಮತ್ತು UDR ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಲಾಗಿದೆ, ಅದಕ್ಕೆ ಹಿನ್ನೆಲೆ ಏನು, ಯಾವ ಕಾರಣದಿಂದ ಅವು ಸಾವಾಯಿತು, ಎಲ್ಲಿ ಸಾವಾಯಿತು, ಜೊತೆಗೆ ಅವರ ಸಂಬಂಧಿಕರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನ SIT ಮಾಡ್ತಾ ಇದೆ. ಅಂದ್ರೆ ಆ ರಿಪೋರ್ಟ್ ಅಲ್ಲಿ ಇದು ಸತ್ಯವಾ, ನೇಣು ಹಾಕೊಂಡಿದ್ರ, ಆ ಸಾವಿಗೆ ಕಾರಣಕರ್ತರು ಯಾರು, UDR ನಲ್ಲಿ ಏನಾದ್ರೂ ಮಿಸ್ ಆಗಿದೆಯಾ, ಏನಾದ್ರೂ ಸುಳ್ಳು ರಿಪೋರ್ಟ್ ದಾಖಲಾಗಿದೆ ಅನ್ನುವಂತ ಒಂದು ತನಿಖೆ ಮಾಡ್ತಾ ಇರುವಾಗ ಆ ರಿಪೋರ್ಟ್ ಅನ್ನ 20 ವರ್ಷಗಳ ರಿಪೋರ್ಟ್ ಅನ್ನ ತೆಗೆದುಕೊಂಡು ಬಂದಾಗ ಅಲ್ಲಿ 2017ರಲ್ಲಿ ಫೆಬ್ರವರಿ 2ಕ್ಕೆ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಇಲ್ಲಿಯ ತನಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಥವಾ ಬೇರೆ ಮನೆಯಲ್ಲಿ ಅಥವಾ ವಸತಿ ಗೃಹದಲ್ಲಿ ಮೊನ್ನೆ ಒಂದು ಕೇಸ್ ಆಗಿತ್ತು 2017-18 ಸುಮಾರಕ್ಕೆ. ಮೃತ್ಯುಂಜಯ ಪಾಟೀಲ್ ಮತ್ತು ನೇತ್ರಾವತಿ ಪಾಟೀಲ್ ಅವರ ದಂಪತಿಗಳು ವೈಶಾಲಿ ವಸತಿ ಗೃಹದಲ್ಲಿ ನೇಣು ಹಾಕೊಂಡಿದ್ರು. ಆದ್ರೆ UDR ನಲ್ಲಿ ಮೃತ್ಯುಂಜಯ ಪಾಟೀಲ್ ಅವರ ಹೆಸರು ಮಾತ್ರ ಇತ್ತು, ಆದ್ರೆ ಅವರ ಹೆಂಡತಿ ಹೆಸರು ಯಾಕಿಲ್ಲ ಎನ್ನುವಂತ ಒಂದು ದೊಡ್ಡ ಗೊಂದಲ, ದೊಡ್ಡ ಗುಮಾನಿ ಕೂಡ ಇತ್ತು. ಅದಕ್ಕೆ ತಕ್ಕಂತೆ SIT ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಅಂದ್ರೆ 2018ರಲ್ಲಿ ಮೃತ್ಯುಂಜಯ ಪಾಟೀಲ್ ಅವರ ಸಾವಾಗುತ್ತೆ ವಸತಿ ಗೃಹದಲ್ಲಿ. ಅದಾದರೆ ಒಂದು ವರ್ಷದ ಹಿಂದೆ 2017 ಫೆಬ್ರವರಿ 2ಕ್ಕೆ ಒಂದು ಮಹಿಳೆ, 42 ವರ್ಷದ ಒಂದು ಮಹಿಳೆ, ಆಂಧ್ರ ಪ್ರದೇಶದ ಮೂಲದವರು ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ನಿರ್ಮಾಣ ಹಂತದಲ್ಲಿರುವ ದಾಸ್ತಾನು ಕೊಠಡಿಯಲ್ಲಿ ಶವವಾಗಿ ಪತ್ತೆಯಾಗಿರ್ತಾರೆ. ಅದಾದ ನಂತರ ಪ್ರಕರಣ ಕೂಡ ದಾಖಲಾಗುತ್ತೆ. CRPC 174 ಆಕ್ಟ್ ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಆ UDR ನಂಬರ್ ಕೂಡ ಇದೆ, ಅಂದ್ರೆ 41/2027 ಅಂತಂದ್ರೆ 41/20 ಮತ್ತು 27 ಅಂದ್ರೆ 41/20/27 ಎನ್ನುವಂತ ಒಂದು UDR ನಂಬರ್ ನಲ್ಲಿ, ಅಂದ್ರೆ 41/20/27 ಎನ್ನುವಂತ UDR ನಂಬರ್ ಅಲ್ಲಿ ಒಂದು CRPC ಸೆಕ್ಷನ್ 174 ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಹೆಸರು ಚಂದ್ರಮ್ಮ, ವಯಸ್ಸು 42, ಅವರು ಧರ್ಮಸ್ಥಳದ ನಿರ್ಮಾಣ ಹಂತದಲ್ಲಿರುವ ದಾಸ್ತಾನು ಕೊಠಡಿಯಲ್ಲಿ ನೇಣು ಹಾಕಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪತ್ತೆಯಾಗಿರುತ್ತದೆ ಎನ್ನುವಂತ ಒಂದು UDR ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ SITಗೆ ಆದಂತ ತಲೆನೋವು ಅದೇನಂದ್ರೆ, ಅವರು ಧರ್ಮಸ್ಥಳಕ್ಕೆ ಯಾಕೆ ಬಂದ್ರು, ಅವರು ಧರ್ಮಸ್ಥಳಕ್ಕೆ ಆಂಧ್ರದಿಂದ ಬರ್ಲಿಕ್ಕೆ ಕಾರಣ ಏನು, ಅವರೇನಾದ್ರೂ ಆಂಧ್ರ ಪ್ರದೇಶದಿಂದ ಭಕ್ತಾದಿಯಾಗಿ ಬಂದಿದ್ರೆ ವಸತಿ ಗೃಹದಲ್ಲಿ ಉಳ್ಕೊಳ್ಬೇಕಿತ್ತು. ಆದ್ರೆ ದಾಸ್ತಾನು ಕೊಠಡಿಯಲ್ಲಿ ಯಾಕೆ ಸೀರೆಯಲ್ಲಿ ನೇಣು ಹಾಕೊಂಡು ಆತ್ಮಹತ್ಯೆನ ಮಾಡ್ಕೊಂಡ್ರು, ಆ ದಾಸ್ತಾನು ಕೊಠಡಿ ತನಕ ಬಿಟ್ಟವ್ರು ಯಾರು, ಅಲ್ಲಿ ಯಾರು ಇರ್ಲಿಲ್ವಾ, ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಅಲ್ಲಿ ಆತ್ಮಹತ್ಯೆ ಆಯ್ತಾ, ಅಥವಾ ಬೇರೆ ಏನಾದ್ರೂ ನಡೆದಿದ್ಯಾ, ಅಥವಾ ಅವರು ವರ್ಕರ್ ಆಗಿ ಬಂದಿದ್ರಾ. ನಿರ್ಮಾಣ ಹಂತದಲ್ಲಿರುವ ದಾಸ್ತಾನು ಕೊಠಡಿ ಅಂದ ಕೂಡಲೇ ಅಲ್ಲಿ ವರ್ಕಿಂಗ್ ಇರುತ್ತೆ, ಸ್ಯಾನಿಟೈಸರ್ ಇರ್ತಾರೆ, ಸ್ಯಾನಿಟರಿ ವರ್ಕ್ ಅವರು ಇರ್ತಾರೆ, ಅಥವಾ ಬೇರೆ ಬೇರೆ ಗಾರಿ ಕೆಲಸದವ್ರು ಇರ್ತಾರೆ, ಬೇರೆ ಬೇರೆ ಕೆಲಸದವ್ರು ಇರ್ತಾರೆ. ಅವ್ರೇನಾದ್ರು ಬಂದು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರ, ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಜಾಗ ಉಳಿಲಿಕ್ಕೆ ಬೇರೆ ಜಾಗ ಇರಲಿಲ್ವಾ,
ಅಥವಾ ಜಾಗ ಇದ್ರೂ ಕೂಡ ಅಲ್ಲಿ ಬರುವಾಗ ಯಾರು ಕೂಡ ನೋಡಿರ್ಲಿಲ್ವಾ? ಇವೆಲ್ಲವೂ ಕೂಡ ಇದೀಗ ಟ್ರೇಸ್ ಮಾಡ್ತಿದೆ, SIT ತಂಡ ಟ್ರೇಸ್ ಮಾಡ್ತಿದೆ. ಅದರ ಹಿನ್ನೆಲೆ ಏನು? ಯಾಕೆ ದಾಸ್ತಾನು ಕೊಠಡಿ ತನಕ ಈ ಆತ್ಮಹತ್ಯೆ ಪ್ರಕರಣಗಳು ಹೋದ್ವು? ಇದಕ್ಕೇನಾದ್ರೂ ಬೇರೆ ಬೇರೆ ತರದ ಸಂಬಂಧ ಇದೆಯಾ? ವಯಸ್ಸು ಬೇರೆ 42. ಇವೆಲ್ಲವೂ ಕೂಡ SITಗೆ ತಲೆನೋವು ಆಗ್ತಾನೆ ಇದೆ. ಎಷ್ಟೇ ತನಿಖೆ ಮಾಡಿದ್ರು ಕೂಡ ನೋಡಿ, ಒಂದರ ಮೇಲೆ ಒಂದು ತನಿಖೆ ಮಾಡಲೇಬೇಕಾಗುತ್ತೆ. ಮೃತ್ಯುಂಜಯ ಪಾಟೀಲ್ ಅವರ ತನಿಖೆ ಆಗ್ತಿದೆ, ಅವರ ನೇತ್ರಾವತಿ ಅವರ ಪಾಟೀಲ್ ಅವರ ತನಿಖೆ ಆಗ್ತಿದೆ. ಮತ್ತೊಂದು ಕಡೆ ಸುಜಾತ ಭಟ್ ಅವರು ಹೇಳ್ತಾ ಇದ್ದಾರೆ ವಾಸಂತಿ ಇನ್ನೂ ಬದುಕಿದ್ದಾರೆ ಮತ್ತು ವಾಸಂತಿ ಇನ್ನೂ ಚೆನ್ನೈನಲ್ಲಿ ಇರುವಂತಹ ಸಾಧ್ಯತೆ ಇದೆ ಮತ್ತು ವಾಸಂತಿಯ ಗಂಡನಾದಂಥ ಶ್ರೀವತ್ಸ ಅವರ ಸ್ನೇಹಿತರಾದಂಥ ಸ್ಟಾರ್ ನಟನ ಸಹೋದರನ ಜೊತೆಗೆ ಇನ್ನೂ ಬದುಕಿರುವಂಥ ಚಾನ್ಸಸ್ ಇದೆ ಮತ್ತು ಅವರಿಗೆ ನೋಟಿಸ್ ಕೊಡುವಂಥ ಪ್ರಯತ್ನ SIT ಮಾಡ್ತಾ ಇದೆ. ಯಾಕಂದ್ರೆ ದೂರು ದಾಖಲಾದ ನಂತರ, ಒಂದು ಸಾಕ್ಷಿದಾರನಿಂದ ಒಂದು ದೂರು ದಾಖಲಾದ ನಂತರ, ಹೇಳಿಕೆ ದಾಖಲಾದ ನಂತರ ಅದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಆ ವ್ಯಕ್ತಿಗಳಿಗೆ ನೋಟಿಸ್ ಕೊಡುವಂಥ ಎಲ್ಲ ಜವಾಬ್ದಾರಿ SIT ತಂಡಕ್ಕೆ ಇರುತ್ತೆ. ಒಂದ್ ಕಡೆ ಅವರ ಅಡ್ರೆಸ್ ಪತ್ತೆ ಆಗ್ತಿಲ್ಲ, ಸ್ಟಾರ್ ನಟನ ಸಹೋದರನ ಅಡ್ರೆಸ್ ಪತ್ತೆ ಆಗ್ತಿಲ್ಲ, ಅವನ ಅಡ್ರೆಸ್ ಪತ್ತೆ ಮಾಡುವಂತ SIT ಒಂದ್ ಕಡೆ ಟೀಮ್ ಬಿಟ್ಟಿದೆ. ಮತ್ತೊಂದು ಕಡೆ ಭೀಮನ ಎನ್ಕ್ವೈರಿ ನಡೀತಿದೆ. ಭೀಮಾ ಮ್ಯಾಜಿಸ್ಟ್ರೇಟ್ ಮುಂದೆ ಮತ್ತೆ 183 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಮೊದಲ ಕೊಟ್ಟಂತ ಸ್ಟೇಟ್ಮೆಂಟ್ಗೂ ಈಗಿನ ಕೊಟ್ಟಂತ ಸ್ಟೇಟ್ಮೆಂಟ್ಗೂ ಕೋರ್ಟ್ ಆರ್ಡರ್ ಸಿಕ್ಕಂತ ಕೋರ್ಟ್ ಆ ಸ್ಟೇಟ್ಮೆಂಟ್ ಕಾಪಿ ಸಿಕ್ಕ ನಂತರ ಮತ್ತೆ ಪುನಃ ಮತ್ತೆ ತನಿಖೆ ಮಾಡಬೇಕಾಗತ್ತೆ. ಈ ಹೇಳಿಕೆಯ ಹಿಂದೆ ಏನೇನಿದೆ, ಈ ಹೇಳಿಕೆಯಲ್ಲಿ ಯಾರ್ಯಾರೆಲ್ಲ ಹೆಸರು ಉಲ್ಲೇಖ ಆಗಿದೆ ಅಂದ್ರೆ ಭೀಮಾ ಕೊಟ್ಟಂತ ಹೊಸ ಸ್ಟೇಟ್ಮೆಂಟ್, ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂತ ಹೊಸ ಸ್ಟೇಟ್ಮೆಂಟ್ ನ ಕಾಪಿ ಬಂದ ನಂತರ ಅವರು ಯಾವ ಹೆಸರನ್ನು ಉಲ್ಲೇಖ ಮಾಡಿದ್ರಲ್ಲ ಮತ್ತೆ ಅದನ್ನು ತನಿಖೆ ಮಾಡಬೇಕಾಗುತ್ತೆ. ಒಂದ್ ಕಡೆ 20 ವರ್ಷದಿಂದ UDR ರಿಪೋರ್ಟ್ ನಲ್ಲಿ ಏನಾಗಿದೆ, ಅದು ಸತ್ಯವ ಸುಳ್ಳು, ಅದು UDR ರಿಪೋರ್ಟ್ ನಲ್ಲಿ ಏನೋ ಸುಳ್ಳು ದಾಖಲಾಗಿದೆಯಾ, ಪೊಲೀಸರು ಏನಾದರೂ ಸುಳ್ಳು ದಾಖಲೆ ಮಾಡ್ಕೊಂಡಿದ್ರೆ ಎಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ. ನೀವು UDR ರಿಪೋರ್ಟ್ ಫ್ರಮ್ 2005 to 2025 ತೆಗೆದು ನೋಡಿದ್ರೆ ವರ್ಷಕ್ಕೆ 50-60 ಜನ ಸಾವನ್ನಪ್ಪುತ್ತಾರೆ. ಆ ಲೆವೆಲ್ಗೆ ಅಲ್ಲಿ ಆತ್ಮಹತ್ಯೆಗಳು ಅಥವಾ ಅಸಹಜ ಸಾವುಗಳಾಗಿದೆ. ಇಂಥ ಒಂದು ಪ್ರಕರಣವನ್ನು ಭೇದಿಸಲಿಕ್ಕೆ ಹೊರಟಂತ SITಗೆ ದೊಡ್ಡ ತಲೆನೋವು ಆಗ್ತದೆ. ಯಾಕಂದ್ರೆ ನಮ್ಮ ಕರ್ನಾಟಕದವರಾದ್ರೆ ಅವ್ರ ಸಂಬಂಧಿಕರು ಹುಡುಕ್ಬೋದು, ಬೇರೆ ಕಡೆ ಹುಡುಕ್ಬೋದು. ಆದ್ರೆ ಆಂಧ್ರ ಮೂಲದ ಚಂದ್ರಮ್ಮ ಎನ್ನುವರು ಯಾಕೆ ಧರ್ಮಸ್ಥಳಕ್ಕೆ ಬಂದ್ರು, ಯಾಕೆ ಧರ್ಮಸ್ಥಳದ ನಿರ್ಮಾಣ ಹಂತದಲ್ಲಿರುವಂತಹ ದಾಸ್ತಾನು ಕೊಠಡಿ ತನಕ ಯಾಕೆ ಹೋದ್ರು, ಅಲ್ಲಿ ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು, ಅವ್ರ ಸಂಬಂಧಿಕರು ಯಾರು ಇದ್ದಾರೆ, ಅವರು ಭಕ್ತಾದಿಯಾಗಿ ಬಂದಿದ್ರ ಅಥವಾ ಅವರು ಕೆಲಸಗಾರರಾಗಿ ಬಂದಿದ್ರೆ ಅವರ ಸಂಬಂಧಿಕರ ಹೆಸರಾಗಲಿ ಅಥವಾ ಅವ್ರ ದೇಹವನ್ನು ಎಲ್ಲಿ ಶಿಫ್ಟ್ ಮಾಡಲಾಯಿತು, ಎಲ್ಲವೂ ಕೂಡ ಇದೀಗ ತಲೆನೋವಾಗಿ ಪರಿಣಮಿಸುತ್ತೆ ಮತ್ತು ಎನ್ಕ್ವೈರಿ ಜೋರಾಗಿ ನಡೀತಿದೆ. ಇಲ್ಲಿಯ ತನಕ ವಸತಿ ಗೃಹ, ಬಂಗ್ಲೆಗುಡ್ಡ, ಬೇರೆ ಬೇರೆ ಅಂದ್ರೆ ಧರ್ಮಸ್ಥಳ ದೇವಸ್ಥಾನದ ಅಕ್ಕಪಕ್ಕ ಎನ್ಕ್ವೈರಿ ನಡೀತಿತ್ತು. ಆದ್ರೆ ಈ ಪ್ರಕರಣ ಧರ್ಮಸ್ಥಳದ ಬಾಗಿಲಿಗೆ ಹೋಗುಂಟಿದೆ. ಇನ್ನು ಮುಂದೆ ತನಿಖೆ ಯಾವ ಹಂತ ಸಾಗತ್ತೆ ಮತ್ತು ತನಿಖೆಯಿಂದ ಯಾವೆಲ್ಲ ಸತ್ಯ ಹೊರಗೆ ಬರುತ್ತೆ, ಜೊತೆಗೆ ಈ ಎಲ್ಲ ಸಾವಿಗೆ ಏನ್ ಕಾರಣ ಎನ್ನುವುದು ಕೂಡ ತಿಳಿದು ಬರಬೇಕಾಗುತ್ತೆ. ಮತ್ತು SIT ತಂಡದ ಮೇಲೆ ಅತ್ಯಂತ ದೊಡ್ಡ ಜವಾಬ್ದಾರಿ ಕೂಡ ಇದೆ ಮತ್ತು ಸೈಬರ್ ಕ್ರೈಮ್ ವಿಭಾಗದಲ್ಲಿ PhD ಮಾಡಿದಂತ ಮೋಹಂತಿ ಅವರು ಎಲ್ಲಕ್ಕೂ ಕೂಡ ಒಂದು ತಕ್ಕ ಉತ್ತರ ಕೊಡ್ತಾರೆ ಮತ್ತು ಸತ್ಯ ಹೊರಬರುವಂತೆ ಮಾಡ್ತಾರೆ ಅಂತ ಕೂಡ ನಮ್ಮ ವಿಶ್ವಾಸ ಆಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.